ಓಕೆ. ಅಂಡ್ ಇನ್ನೊಂದೇನಂದ್ರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸಬರ ಸಿನಿಮಾಗಳು ಬರ್ತಾ ಇದೆ ಅಂದ ತಕ್ಷಣ ಹೊಸಬರಿಗೆ ಸಾಕಷ್ಟು ಸಪೋರ್ಟ್ ಅನ್ನ ಕೊಟ್ಟಿದಂತಹ ದರ್ಶನ್ ಅವರು. ಅವ್ರ ಜೊತೆ ನಿಮ್ದು ಸ್ಪೆಷಲ್ ಬಾಂಡಿಂಗ್ ಇದೆ ಅಂತ ಕೇಳ್ಪಟ್ಟೆ. ಯಾಕಂತಂದ್ರೆ ಅವರ ಒಂದು ಆಹ್, ಸಪೋರ್ಟ್ ಇಟ್ಕೊಂಡು ಸಾಕಷ್ಟು ಜನ ಒಂದು ಸಕ್ಸಸ್ ಅನ್ನ ಕಂಡಿದ್ದಾರೆ. ಬಿಕಾಸ್ ಯಾಕಂದ್ರೆ ಅದನ್ನ ನಾವು ಸುಮಾರು ಜನ ನಾವು ನೋಡಬಹುದು ಕೂಡ ಸ್ಯಾಂಡಲ್‌ವುಡ್‌ನಲ್ಲಿ. ಎಲ್ಲೋ ಒಂದ್ ಕಡೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಟೈಮಲ್ಲಿ ಅವರ ಸಪೋರ್ಟ್ ಇದೆ. ಬಟ್ ಅದು ಗಾಡ್ ಗ್ರೇಸ್ ಇಂದಾನೆ ಬರ್ತಾ ಇದೆ. ದೇವರ ಕಡೆಯಿಂದಾನೆ ಬರ್ತಾ ಇದೇನೆ ಅಂತ ಅನ್ಕೋಬಹುದು. ದೈಹಿಕವಾಗಿಲ್ಲ ಅಂತಂದ್ರು ಲೈಕ್ ಎಲ್ಲೋ ಒಂದ್ ಕಡೆ ಅವರಿದ್ದಾರೆ. ಏನ್ ಹೇಳ್ತೀರಾ? ಲೈಕ್ ಇವಾಗ ಅವರು ನಿಮ್ಗ್ ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಡ್ತಿದ್ರು ಇನ್ ಕೇಸ್ ಇದ್ದಿದ್ರೆ ಅಥವಾ ಟೀಸರ್ ಲಾಂಚ್ ಇಲ್ಲ ವಿಶ್ ಬೈಟ್ ಆದ್ರೂ ಸಿಗ್ತಿತ್ತು. ಬಟ್ ಆ ಸಿಚುಯೇಷನ್ ಅಲ್ಲಿ ದರ್ಶನ್ ಅವ್ರಿಲ್ಲ. ಇಲ್ಲ ಎಷ್ಟು ಸರ್, ಮಿಸ್ ಖಂಡಿತ ಮಾಡ್ಕೊಳ್ತೀರಾ ಅಂತ? ಸರ್. ನನ್ನ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಬಟ್ ಆದ್ರೆ ಸರ್, ಯಶವಂತ್ ಸರ್ ಇದ್ದಿದ್ರೆ ಖಂಡಿತ ಮಾಡ್ಕೊಟ್ಟಿರೋರು ಸರ್. ನಾನಿಲ್ಲ ಅಂತ ಹೇಳೋದಿಕ್ವಲ್ಲ. ಯಾಕಂದ್ರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಒಂದು ಶೋ ಕೆಲಸ ಮಾಡಿದ್ದೀನಿ ಹ್ಮ್. ಸರ್. ಅವ್ರಿಗೆ ನಾನು ಮಾಡಿರ್ತಕ್ಕಂಥ ಕೆಲಸ ಗೊತ್ತು. ಅವ್ರ ಜೊತೆಗೆ ಒಡನಾಟ ಇದೆ. ಓಡಾಡಿದ್ದೀನಿ, ಮೀಟ್ ಮಾಡಿದ್ದೀನಿ, ಸಿಕ್ಕಿದ್ದೀನಿ. ನನ್ನ ಬಗ್ಗೆ ಗೊತ್ತು. ನಾನೇನ್ ಸ್ಟ್ರಗಲ್ ಮಾಡಿದ್ದೀನಿ ಜರ್ನಿ ಗೊತ್ತು ಸರ್ ಅವ್ರಿಗೂನು ಎಲ್ಲ. ಅವ್ರಿದ್ದಿದ್ರೆ ಖಂಡಿತ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿರೋರು ಸರ್. ಅದು ಮಾತ್ರ ಇವತ್ತಿಗೂ ನಾನು ಅವ್ರ ಸಪೋರ್ಟ್ ಇಲ್ಲ ಅಂತ ಅನ್ಕೊಂಡಿಲ್ಲ ಸರ್. ಅವ್ರು ಎಲ್ಲೇ ಇದ್ರೂನು ಅವ್ರ ಸಪೋರ್ಟ್ ನನಗೆ ಇದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಹ್ಮ್. ಅವ್ರು ಅವತ್ತೂನು ಸಮೇತ ನಮ್ದು ಸುಮಾರು ವರ್ಷದ ಹಿಂದೆ ಸ್ಟಾರ್ಟ್ ಆದಾಗ್ಲೂ ಸಮೇತ ಸರ್ ನಾನು ಟೀಸರ್ ತೋರ್ಸಿದ್ದೆ, ಹ್ಮ್. ನೋಡಿದ್ರು. ಅವತ್ತು ಅವ್ರು ಹೇಳಿದ್ರು ಸರ್ ಅವರು, "ನಿನ್ಗೇನ್ ಬೇಕು ಸಿನಿಮಾಗೆ ಸಪೋರ್ಟು ನಾನು ಮಾಡ್ತೀನಿ. ಇದ್ ಹ್ಮ್. ಮಾಡ್ಬೇಡ" ಅಂತ ಹೇಳಿ ಅವರು ಮನೆನಲ್ಲಿ ಹೋದಾಗ್ಲೂ ಸಮೇತ ಅವ್ರ ವೈಫ್ ಇದ್ದಾಗ್ಲೂ ಹ್ಮ್. ಸಮೇತ ಅವ್ರು ಹೇಳಿದ್ರು ಸರ್, "ನೀನ್ ಸಿನಿಮಾ ತುಂಬಾ ಚೆನ್ನಾಗ್ ಮಾಡಿದ್ಯಾ ಕಣೋ ಟೀಸರು. ಹ್ಮ್ ನಾನು ಈ ತರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಗುಡ್ ಚೆನ್ನಾಗಿದೆ. ಒಂದ್ ಒಳ್ಳೆ ಪ್ರಯತ್ನ. ಚೆನ್ನಾಗ್ ಮಾಡಿ. ಏನ್ ಬೇಕು ನಾನು ಸಪೋರ್ಟ್ ಮಾಡ್ತೀನಿ" ಹ್ಮ್. ಅಂತ ಹೇಳಿದ್ರು ಸರ್. ಇವತ್ತು ನಾನು ಸುಮ್ನೆ ಪಾಪ ನಾನು ಅವ್ರನ್ನ ಎಳ್ದು ನನ್ನ ಸಿನಿಮಾ ಪಬ್ಲಿಸಿಟಿಗೆ ಏನೋ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಇದ್ ಮಾಡಕ್ ಇಷ್ಟಪಡಲ್ಲ ಸರ್. ಅವ್ರು ಸಪೋರ್ಟ್ ಮಾಡಿದ್ದಾರೆ ಸರ್. ಸರ್ ಅವರೇ ಅಂತಲ್ಲ ಸರ್, ಪ್ರತಿಯೊಬ್ರುನು ನನಗೆ ಕನ್ನಡದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಸರ್, ವಿನೋದ್ ಪ್ರಭಾಕರ್ ಆಗಿರ್ಬೋದು, ವಿಜಯ್ ರಾಘವೇಂದ್ರ ಆಗಿರ್ಬೋದು, ಪ್ರೇಮ್ ಅವರಾಗಿರ್ಬೋದು, ಮುರಳಿ ಸರ್ ಆಗಿರ್ಬೋದು, ಧ್ರುವ ಅವರಾಗಿರ್ಬೋದು, ಸರ್ ಯಶ್ ಅವರಾಗಿರ್ಬೋದು, ಎಲ್ರು ಸುದೀಪ್ ಸರ್ ಆಗಿರ್ಬೋದು, ಹ್ಮ್. ಸರ್ ಪ್ರತಿಯೊಬ್ರು ನಂಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಯಾರೂನು ನನಗೆ ಇದ್ ಮಾಡಿಲ್ಲ ಅಂತಂದಿಲ್ಲ ಸರ್. ಆ ಏನೋ ನಾನ್ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಸರ್. ನಿಂತೀನಿ. ಬಟ್ ಶಿವಣ್ಣ ಸರ್ ನನಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಗೀತಕ್ಕ ಅದೇ ಹೇಳ್ತಾರೆ ಸರ್, ನನ್ನ ಮನೆ ದೇವ್ರು. ನಾನು ನೆನ್ನೆ ಹೇಳ್ದೆ, ನನ್ನ ಮನೆ ದೇವ್ರು ಬೊಮ್ಮಲಿಂಗೇಶ್ವರ. ಆ, ಸಾಕ್ಷಾತ್ ಶಿವ ಪಾರ್ವತಿನೇ ನನ್ನ ಜೊತೆನಲ್ಲಿ ನನ್ನ ಜೀವನದಲ್ಲಿ ನಿಂತಿದ್ದಾರೆ ಅನ್ನೋ ತರ ನಿಂತ್ಕೊಂಡ್ರು ಸರ್ ಅವರು. ನಾನ್ ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು, ಚಿರಋಣಿ ಆಗಿದ್ರು ಸಾಲದು ಸರ್. ಅದು ನಾನಿರೋವರೆಗೂ ನಾನು ಅದನ್ನ ಯಾವತ್ತೂ ಆ ಸ್ಥಾನ ಅವ್ರಿಗೆ ಇಟ್ಟೇ ಇಟ್ಟಿರ್ತೀನಿ ಸರ್. ಎಷ್ಟೇ ಎಕ್ಸ್‌ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ ಆದ್ರೂ ಕೂಡ ತಮ್ಮ ಸಿನಿಮಾ ಒಂದು ಬೆಳ್ಳಿ ಪರದೆಗೆ ಬರ್ತಾ ಇದೆ ಅಂದ ತಕ್ಷಣ ಮನಸ್ಸಲ್ಲಿ ಒಂಥರ ಗೊಂದಲ ಇರುತ್ತೆ, ಭಯ ಆಗ್ತಿರುತ್ತೆ. ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದೊಂದಿರುತ್ತೆ. ಸೊ ಸದ್ಯ ನವೆಂಬರ್ 24ಕ್ಕೆ ಬೆಳ್ಳಿ ಪರದೆಯಲ್ಲಿ ಬರ್ತಾ ಇರೋದ್ರಿಂದ ಸೊ ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಮೈಂಡಲ್ಲಿ ಏನೆಲ್ಲ ಓಡ್ತಾ ಇದೆ ಅಂತ ಭಯ, ಗೊಂದಲ, ಸ್ವಲ್ಪ ಕಾತುರತೆ, ಎಕ್ಸ್‌ಪೆಕ್ಟೇಷನ್ ಇದೆಲ್ಲಾನು ಒಟ್ಟಿಗೆ ಸೇರಿ ಒಂಥರ ಓಡಾಡ್ದಂಗಿರುತ್ತೆ. ಸೊ ಏನ್ ಹೇಳ್ತೀರಾ? ಎಕ್ಸ್‌ಪೆಕ್ಟೇಷನ್ ಅಂತ ಏನಿಲ್ಲ ಸರ್. ಒಂದ್ ಒಳ್ಳೆ ಪ್ರಯತ್ನ ಮಾಡಿರೋ ಜನ ಖಂಡಿತ ಗೆಲ್ಸೇ ಗೆಲ್ಲಿಸ್ತಾರೆ. ಅದು ಹ್ಮ್. ಹೊಸಬ್ರಾಗಿರ್ಬೋದು, ಹಳಬ್ರಾಗಿರ್ಬೋದು, ಯಾರೇ ಆಗಿರ್ಬೋದು ಹ್ಮ್. ಸರ್. ಸಿನಿಮಾ ಚೆನ್ನಾಗಿತ್ತಂದ್ರೆ ಕಂಟೆಂಟ್ ಈಸ್ ದ ಕಿಂಗ್ ಸರ್ ಇವತ್ತು. ಕಂಟೆಂಟ್ ಚೆನ್ನಾಗಿದ್ರೆ ಯಾರು ಎಲ್ಲಿ ಬೇಕಾದ್ರೂ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ಸರ್. ಅದನ್ನ ನಂಬಿ ಬದುಕ್ತಿರ್ತಕ್ಕಂಥ ವ್ಯಕ್ತಿ. ಮತ್ತೆ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀನಿ ಸರ್. ನಮ್ ಸಿನಿಮಾ ಗೆಲ್ತು, ಸೋಲ್ತು ಇಲ್ಲ ಸರ್. ನಮ್ ನನ್ಗೊಂದ್ ಕೆಲ್ಸ ಕೊಟ್ಟಿದ್ರೆ ಆ ಕೆಲ್ಸಕ್ಕೆ ನಾನೊಂದು ಪ್ರಾಮಾಣಿಕವಾಗಿ ಒಂದು ಎಫರ್ಟ್ ಹಾಕ್ಬೇಕು. ಅಲ್ಲೇನ್ ನನ್ ಶುಕ್ಲಾ ಅನ್ನೋ ಕ್ಯಾರೆಕ್ಟರ್ ಇದೆ, ಅದಕ್ಕೆ ನಾನು ನ್ಯಾಯ ಒದಗಿಸ್ಬೇಕು ಅನ್ನೋ ಒಂದು ಉದ್ದೇಶ ಸರ್. ಆಮ್, ಕರ್ನಾಟಕದ ಜನ ಇದಾರಲ್ಲ ಸರ್, ಹ್ಮ್. ಅಷ್ಟು ಈಸಿ ಅಲ್ಲ ಸರ್. ಯಾಕಂದ್ರೆ ತುಂಬಾ ಬುದ್ಧಿವಂತರು. ಇವತ್ತು ಯಾರ್ಯಾರನ್ನ ಸೂಪರ್ ಸ್ಟಾರ್ ಅಂತ ಮಾಡಿದ್ರೆ ನಮ್ಮ ಕನ್ನಡ ಜನನೇ ಸರ್, ಬೇರೆ ಯಾರು ಅಲ್ಲ. ಸಿನಿಮಾ ಚೆನ್ನಾಗಿತ್ತಂದ್ರೆ ಸರ್, ನಮ್ಮ ಎಫರ್ಟ್ ಇತ್ತಂದ್ರೆ ಸರ್, ಜನ ತಲೆ ಮೇಲೆ ಹೊತ್ಕೊಂಡು ಒಂದು ಮೆರವಣಿಗೆ ತರ ಮೆರೆಸ್ತಾರೆ ಸರ್. ಅದು ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಬೋದು. ಹ್ಮ್. ಅವ್ರ ಆಶೀರ್ವಾದ, ಬೆಂಬಲ ಇಲ್ಲ ಅಂದ್ರೆ ಸರ್ ಏನೂ ಮಾಡೋದಿಕ್ಕಲ್ಲ. ಬಟ್ ನಮ್ಗೆಲ್ರಿಗೂ ಒಂದನ್ಸಿರೋದು ಸರ್, ನಮ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನಾವು ಇವತ್ತು ಏನ್ ಹೇಳಕ್ ಹೊರಟಿದೀವಿ ಜನಕ್ಕೆ ಅದು ಇಷ್ಟ ಆಗತ್ತೆ, ರೀಚ್ ಆಗತ್ತೆ. ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸರ್ 100% ಹೇಳ್ತೀನಿ ಸರ್, ಅವರೇ ಇನ್ನು 10 ಜನಕ್ಕೆ ಹೇಳಿ ಹ್ಮ್. ಸಿನಿಮಾ ಹೋಗಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ನಮ್ ಪ್ರಯತ್ನ ಏನ್ ಗೊತ್ತಾ ಸರ್? ಆ ಜನಕ್ಕೆ ನಾವು ಸಿನಿಮಾ ರೀಚ್ ಮಾಡಿಸ್ಬೇಕು ಸರ್. ಆ ರೀಚ್‌ನ ನಾವು ಮಾಡ್ಸಿದ್ರೆ ಖಂಡಿತ ನಮ್ ಸಿನಿಮಾನ ಗೆಲ್ಲಿಸ್ತಾರೆ ಸರ್ ಜನ. ಈ ದೀಪಾವಳಿಗೆ ಸರ್ ನಮ್ಮೆಲ್ರೂ ಜೀವನದಲ್ಲೂ ಒಂದು ದೀಪ ಹಚ್ಚಿ ಒಂದು ಬೆಳಕನ್ನ ಕೊಡ್ತಾರೆ. ಒಂದು ಕೊನೆವರೆಗೂ ನಮ್ಗೊಂದು ಅನ್ನ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸರ್. ಯಾಕಂದ್ರೆ ಅವ್ರು ನೋಡಿ ಸಿನಿಮಾಗ್ ಬಂದು ದುಡ್ಡು ಕೊಟ್ರೇನೆ ಸರ್ ನಮ್ ಜೀವನ. ಹ್ಮ್. ಇಲ್ಲಾಂದ್ರೆ ಖಂಡಿತ ಅದೇ ಹೇಳ್ತಾರೆ ಸರ್, ಅನ್ನದಾತರು ಅಂತ ಹೇಳ್ತಾರಲ್ಲ, ಹ್ಮ್. ಅವ್ರು ನೋಡಿದ್ರೇನೆ ನಮ್ಗ್ ಅನ್ನ. ಅವ್ರು ನೋಡಿ ಹೋಗಿ ಅಲ್ಲೊಂದ್ ₹50, ₹100 ಕೊಟ್ರೇನೆ ಇವತ್ತು ನಮ್ ಜೀವನ ಆಗೋದು. ಇಲ್ಲಾಂದ್ರೆ ನಮ್ ಜೀವನ ಇಲ್ಲ ಸರ್. ಅವ್ರನ್ನ ಬಿಟ್ಟು ನಾವೇನೂ ಮಾಡೋದಿಕ್ಕಾಗಲ್ಲ ಸರ್. ನಿಜವಾದ ಅನ್ನದಾತರು ಅವ್ರು ಸರ್ ಹ್ಮ್. ನಮ್ಗೆ. ಬೇರೆ ಇನ್ಯಾರು ಅಲ್ಲ. ಇಬ್ರು ಹೀರೋಯಿನ್ಸ್ ಇದಾರೆ. ಸೊ ಇಬ್ರು ಹೀರೋಯಿನ್ಸ್ ಅಲ್ಲಿ ಯಾರಿಗ್ ಸಿಗ್ತಾರೆ? ಅದಿತಿ ಅವ್ರಿಗೆ ಸಿಗ್ತಾರಾ? ಡಿಂಪಲ್ ಹಯಾತಿ ಅವ್ರಿಗೆ ಸಿಗ್ತಾರಾ? ಈ ಸೈಕೋ ಶುಕ್ಲಾ ಅಂತ.
ಅದು ಇಬ್ರು ಯಾರಿಗ್ ಸಿಗ್ತಾರ ಅನ್ನೋದು ಸಿನಿಮಾದಲ್ಲಿ ನೋಡ್ಬೇಕು ಸರ್. ಬಟ್ ಡೈರೆಕ್ಟ್ ಇಬ್ರು ಹೀರೋಯಿನ್ ಇದ್ರೂನು ಹ್ಮ್. ನನಗೂ ಒಂದ್ಸಲ ಕ್ವೆಶ್ಚನ್ ಮಾರ್ಕ್ ತರಾನೇ ಇಟ್ಬಿಟ್ಟಿದ್ದಾರೆ ಸರ್. ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಕಥೆ ಎಲ್ಲ ನಾನೇ ಆಕ್ಟ್ ಮಾಡಿದ್ರು ಎರಡೆರಡು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬಿಟ್ಟಿದೀವಿ ನಾವು. ಹ್ಮ್. ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮ್ಗೂನು ಒಂದು ಇದೆ ಸರ್ ಎಂಡ್ವರ್ಗು. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅನ್ನೋದು ಇನ್ನ ಬಿಟ್ಕೊಟ್ಟಿಲ್ಲ ಅವರು. ನಾವು ಶೂಟ್ ಅಂತೂ ಮಾಡಿದ್ವಿ ಸರ್. ಸಿನಿಮಾ ನೋಡಿಲ್ಲ ಇನ್ನೂನು. ಇಲ್ಲ ಸಿನಿಮಾ ಆಗ್ಟೇ ಮಾಡಿದೀನಿ ಸರ್. ಬಟ್ ಫೈನಲ್ ಔಟ್‌ಪುಟ್ ಅನ್ನೋದನ್ನ ನಾನು ನೋಡಿಲ್ಲ ಸರ್ ಇನ್ನ. ಸಿನಿಮಾ ಡಬ್ಬಿಂಗ್ ಎಲ್ಲ ಆಗಿ ಎಲ್ಲ ಮುಗ್ದು ಎಲ್ಲ ಎ ಟು ಝೆಡ್ ರೆಡಿ ನೆಕ್ಸ್ಟ್ ವೀಕ್ ರೆಡಿ ಇದೆ. ಹ್ಮ್. ಕ್ಲೈಮ್ಯಾಕ್ಸ್ ಅನ್ನೋ ಒಂದು ಕುತೂಹಲ ಅದು ಡೈರೆಕ್ಟ್ರು ಹಾಗೆ ಇಟ್ಟಿದ್ದಾರೆ ಸರ್. ಹ್ಮ್. ಯಾಕಂದ್ರೆ ಅದು ಸ್ಪಾಟಲ್ಲೂ ಸಮೇತ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು. ಏನ್ ಡೈಲಾಗ್ ಹೇಳಿದ್ವಿ, ಏನಾಯ್ತು ಅನ್ನೋದು ಅಲ್ಲಿರ್ತಕ್ಕಂಥ ಸೆಟ್ಟಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಮೈಬ್ ತರ ಮಾಡಿದ್ವಿ ನಾವು ಅದನ್ನ. ಹ್ಮ್. ಹ್ಮ್. 2 ಕ್ಲೈಮ್ಯಾಕ್ಸು ನಾವು ಹಾಗೆ ಮಾಡಿದ್ವಿ. ಡಬ್ಬಿಂಗ್ ಅಲ್ಲೇ ಅದು ಗೊತ್ತಾಗಿದ್ದು ಡೈಲಾಗು. ಸಾಯಿ ಕುಮಾರ್ ಸರ್ಗಂತೂ ಅಯ್ಯೋ ನಾನು ಏನ್ ಮಾಡ್ತಿದ್ದೀನ್ರಯ್ಯ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವ್ ಡೈಲಾಗ್ ಅಂದ್ರೆ ಸಾಯಿ ಕುಮಾರ್ ಸರ್ದು ಮೇನ್ ಸ್ಟ್ರೆಂತ್ ಡೈಲಾಗ್ ಸರ್. ಹ್ಮ್. ಅವ್ರು ವಾಯ್ಸ್ನೇ ಕಟ್ ಮಾಡ್ಬಿಟ್ಟಿದ್ರು ನಮ್ ಡೈರೆಕ್ಟ್ರು. ಹಾ, 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 ಹಾ. ಸರ್ ಇದೇನಿಲ್ಲ ಸರ್ ಇದೀಗ ಈ ತರ ಅಯ್ಯೋ ಡೈಲಾಗ್ ಇಲ್ದಾಗ ನಾನು ಹೆಂಗ ಆಕ್ಟ್ ಮಾಡೋದು ನನ್ಗೆ ಏನಂತಾನೆ ಗೊತ್ತಾಗ್ತದೆ. ನೀನ್ ಸೀನು ನಂಗೆ ಹೇಳ್ತಾ ಇಲ್ಲ ಸರ್. ಬೇಡ ನಾನು ಹೇಳ್ತೀನಿ ಸರ್ ನಮ್ಗೆ ಇಲ್ಲಿ ಬೇಡ ಅಂತಂದ್ರೆ. ಯಾಕಂದ್ರೆ ಅವ್ರಿಗೊಂದು ಏನೋ ಕ್ಯೂರಿಯಾಸಿಟಿ ಥಿಯೇಟರ್ಲೇ ಸಿನಿಮಾ ನೋಡ್ಬೇಕು. ಅವಾಗೊಂದು ಅದೊಂದು ಕ್ಯೂರಿಯಾಸಿಟಿ ಎಕ್ಸೈಟ್ಮೆಂಟ್ ಇರುತ್ತೆ ಅನ್ನೋ ಒಂದು ಇದು ಚೆನ್ನಾಗ್ ಬಂದಿದೆ ಸರ್. ಹೆಂಗಿತ್ತು ಇಬ್ರು ಹೀರೋಯಿನ್ ತುಂಬಾ ಕೋಆಪರೇಟಿವ್ ಆಗಿದ್ದಾರೆ ಸರ್. ನನಗೆ ಅದಿತಿ ಪ್ರಭುದೇವ ಅವರು ತುಂಬಾ ಸಿನಿಮಾಗಳು ಮಾಡಿದ್ದಾರೆ. ನನ್ಗೂನು ಅವ್ರ ಜೊತೆಗೆ ಮೊದಲನೇ ಸಿನಿಮಾ ನನ್ಗೆ ಮೊದಲನೇ ದಿನ ಫೇಸ್ ಮಾಡುವಾಗ್ಲೂ ಸಮೇತ ಲವ್ ಪ್ರಪೋಸ್ ಸೀನ್ ಅವ್ರ ಜೊತೆಗೆ ನನಗೊಂಥರ ಭಯ, ಹೆಂಗಪ್ಪ ಏನಂತಂದ್ರು ಏನೋ ಅನ್ನೋ ಒಂದು ಇದು. ಬಟ್ ಅವ್ರು ನನ್ನ ಜೊತೆಗೆ ಬಂದು ಮಾತಾಡಿ ತುಂಬಾ ಸಪೋರ್ಟಿವ್ ಆಗಿ ಪ್ರತಿ ಸೀನಲ್ಲೂ ರಾಮರು ಹಿಂಗೆ 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 ಎಷ್ಟೇ ಸಿಂಪಲ್ ಇಷ್ಟು ಮಾಡ್ಬಿಟ್ರೆ ಮುಗಿದೋಯ್ತು ಅನ್ನೋ ಒಂದು ಕೋಪರೇಷನ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಡಿಂಪಲ್ ಅಯತಿನೂ ಆಗಿರ್ಬೋದು ಸರ್. ಅವರು ಅಷ್ಟೇ ತೆಲುಗು ಸಿನಿಮಾ ಎಲ್ಲ ಮಾಡಿದ್ದಾರೆ. ಅವರೂ ಸಮೇತ ಎಲ್ರು ಸರ್ ಅವರಿಬ್ರೇ ಅಂತಲ್ಲ ಸರ್. ಪ್ರತಿ ನಮ್ಮ ತಂಡದಲ್ಲಿದ್ದಂತ ಎಲ್ಲಾ ಕಲಾವಿದ್ರು ಎಲ್ಲಾ ಟೆಕ್ನಿಷಿಯನ್ಲು ಹೊಸ್ಪ ಅಂದ್ರೆ ನಾನೇ ಸರ್. ಇನ್ ಮಿಕ್ಕಿದ್ ಎಲ್ರೂನು ತುಂಬಾ ಸಿನಿಮಾಗಳು ಮಾಡಿ ಅನುಭವ ಇತ್ತು. ಎಲ್ರಿಗೂ ಇದಿತ್ತು. ನನಗೆ ಯಾವತ್ತು ಎಲ್ಲೂನು ಯಾರೂನು ಒಂದು ಹೊಸಬ ಅನ್ನೋ ತರ ಫೀಲ್ ನ ಬರ್ದಿರೋ ತರ ಒಂದು ಏನೋ ಒಂದು 5-6 ಸಿನಿಮಾ ಮಾಡಿದ್ರೆ ಇರುತ್ತೆ ಗೊತ್ತಾ ಫೀಲಿಂಗ್ಸ್. ಆ ತರ ಒಂದು ಫೀಲ್ ಅಲ್ಲಿ ನನ್ನ ಕಂಫರ್ಟಬಲ್ ಝೋನ್ ತಗೊಂಡೋಗಿ ಸಿನಿಮಾ ಮಾಡ್ಸಿದ್ದಾರೆ ಸರ್. ನನ್ಗೆ ಆ ಒಂದು ವಿಷಯದಲ್ಲಿ ನನ್ನ ಟೀಮ್ ಬಗ್ಗೆ ನನ್ನ ಕೋ ಆರ್ಟಿಸ್ಟ್ಗಳ ಬಗ್ಗೆ ತುಂಬಾನೇ ಖುಷಿ ಇದೆ ಸರ್. ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಓರ್ವ ಮಹಿಳೆ ಇದ್ದೇ ಇರ್ತಾರೆ ಅಂತ ಗೊತ್ತು. ಸೊ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವೈಫ್ ತುಂಬಾನೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ನಿಮ್ಮ ಅಂತ ಒಳ್ಳೆಯ ವೈಫ್ ಸಿಗೋದಿಕ್ಕೆ ಯಾವ್ದೋ ಜನ್ಮದ ಪುಣ್ಯ ಅಂತಾನೆ ಅನ್ಕೊಂತೀನಿ. ಸೊ ಇಲ್ಲ ಏನ್ ಸರ್ ನಾನು ಈ ಹೇಳ್ತೀರಾ? ಜನ್ಮದಲ್ಲೇ ಪುಣ್ಯ ಮಾಡಿದ್ದೀನಿ. ಬಿಕಾಸ್ ಯಾಕೆ ಅಂತಂದ್ರೆ ನನ್ ಲವ್ ಮ್ಯಾರೇಜ್ ನಂದು. ಆಲ್ಮೋಸ್ಟ್ ಒಂದು 13 ಇಯರ್ಸ್ ಲವ್ ಸರ್ ನಂದು. ಅಂದ್ರೆ ಏನು ಇಲ್ದಾಗ ಸಿಕ್ತಂತ ಪ್ರೀತಿ ಸರ್ ಅದು. ಇವತ್ತು ಅದು ಗಟ್ಟಿಯಾಗಿದೆ ಅಂತಂತಂದ್ರೆ ಇಬ್ರು ನಡುವೆ ಇರ್ತಕ್ಕಂಥ ಒಂದು ಹೊಂದಾಣಿಕೆ, ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಪ್ರೀತಿ, ಬಾಂಧವ್ಯ. ಸರ್ ಅದು ಎಷ್ಟೊಂದ್ ಜನದ ಜೀವನದಲ್ಲಿ ಆಗಿದೆ ಸರ್. ಏನು ಇಲ್ಲ ಅಂತಂದಾಗ ಎಲ್ಲ ಬಿಟ್ಟು ಹೋಗಿದ್ದಾರೆ. ನಾನು ಏನು ಇಲ್ದಂತ ಸಂದರ್ಭದಲ್ಲಿ ನನ್ನ ಜೊತೆಗೆ ಬಂದು ನಿಂತ್ಲು. ಅವಳಿಗೆ ಏನು ಇಂಡಸ್ಟ್ರಿ ಅಂದ್ರೆ ಜನ ಹೇಗ್ ಮಾತಾಡ್ತಾರೆ, ಯಾವ ತರ ಟ್ರೀಟ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತು ಸರ್. ಯಾಕಂದ್ರೆ ನನಗೂ ಅದ್ರಿಂದ ತುಂಬಾ ಬ್ಯಾಡ್ ಅನುಭವಗಳಾಗಿತ್ತು. ಅಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಅವಳು ಎದುರಿಸಿದಂತ ಒಂದು ದಿನಗಳಾಗಿರ್ಬೋದು, ಅವ್ರ ಮನೆಯಲ್ಲಿ ನೋಡಿದಂತ ದಿನಗಳು. ಅವ್ನು ಯಾರೋ ಒಳ್ಳೆ ಚಪ್ಪರ್ ತರ ಇದ್ದಾನೆ, ಅವ್ನು ಹೋಗು, ಅವ್ನು ಇಷ್ಟಪಟ್ಟಿದ್ದೆ, ಅವ್ನು ನೋಡು, ಅವ್ನು ಇರೋದು, ಅವ್ನು ಎಂತೆಂತ ಹುಡುಗರು ಸಿಗ್ತಾರೆ ನಿಂಗೆ ಜೀವನದಲ್ಲಿ, ಅದನ್ನೆಲ್ಲ ಬಿಟ್ಟು ಹೋಗಿ ಅವ್ನು ಇಷ್ಟಪಟ್ಟಿದ್ದೆ ಅಂತ ಈ ತರ ಎಲ್ಲ ಮಾತುಗಳು ಅವ್ರು ಕೇಳಿದ್ದಾರೆ. ಅವನ ಹತ್ರ ಏನಿದೆ ಅಂತ ಏನು ಇಲ್ಲ, ಅವನು ಬಿಕಾರಿ ತರ ಇದ್ದಾನೆ, ಅವನು ಇವತ್ತಿಗೆ ಏನು ಇಲ್ಲ ಅಂತ ದಿನಗಳಾಗಿರ್ಬೋದು. ಸ್ವಂತ ಮನೆ ಇಲ್ಲ, ಅವ್ನ್ ದುಡಿಮೆ ಇಲ್ಲ, ದುಡ್ಡಿಲ್ಲ, ಕೆಲ್ಸ ಇಲ್ಲ, ಅದೇನಿಲ್ಲ. ಅರೆ ಈ ತರ ಎಲ್ಲ ಅವಳು ಅನುಭವಿಸಿದಾಳೆ. ಬಟ್ ಅದೆಲ್ಲಾ ದಾಟಿ ನನ್ನ ಜೊತೆಲಿ ಇಲ್ಲ ನೀನ್ ಏನೋ ಒಂದ್ ಆಗ್ಬೇಕು, ನೀನ್ ಏನೋ ಒಂದ್ ಕನ್ಸ್ ಕಟ್ಕೊಂಡಿದ್ಯಾ ಅಂತೇಳಿ ಅವಳ ಜೀವನನ ತ್ಯಾಗ ಮಾಡಿ ಅವಳ ಕನಸುಗಳನ್ನ ಬದಿಗಿಟ್ಟು ನನ್ನ ಕನಸುಗಳಿಗೆ ಜೊತೆಯಾಗಿ ಒಂದು ಅದೇನೋ ಗಾಡಿಗೆ ಒಂದು ಪೆಟ್ರೋಲ್ ಅಂತಾರಲ್ಲ ಸರ್, ಆ ತರ ನನ್ನ ಜೊತೆ ನನ್ ಮೇಲೆ ನಂಬಿಕೆ ಇಟ್ಲು ಸರ್. ಮೊದ್ಲಿಗೆ ನಾನು ಹೇಳ್ಬೇಕಾಗಿರೋದು ಒಂದು ಗಂಡು ಹೆಣ್ಣಿನ ನಡುವೆ ಒಂದು ನಂಬಿಕೆ ಅಂತ ಹೇಳ್ತಾರೆ ಸರ್. ನಂಬಿಕೆ ಮತ್ತೆ ರೆಸ್ಪೆಕ್ಟ್, ಆ ಎರಡು ನನ್ನ ಹೆಂಡತಿ ನನ್ನ ಮೇಲೆ ಇಟ್ಲು ಸರ್. ಆ ನಂಬಿಕೆ ರೆಸ್ಪೆಕ್ಟು ನನ್ನನ್ನು ಇಲ್ಲಿವರೆಗೂ ಆ ಒಂದು ಎನರ್ಜಿ ಸ್ಫೂರ್ತಿ ಇಲ್ಲಿವರೆಗೂ ತಂದ್ಬಿಟ್ಟಿದೆ. ಯಾಕಂದ್ರೆ ನಾನು ಬಿದ್ದಾಗ ಕೆಳಗಡೆ ಬಿದ್ದಾಗ ನನ್ನ ಹತ್ರ ಏನು ಇಲ್ಲ ಸರ್. ಯಾಕಂದ್ರೆ ಜೀವನ ಮಾಡೋದಿಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ಯಾಕಂದ್ರೆ ಅವಳನ್ನ ಸಾಕೋದಿಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಒಂದು ಮನೆ ಬಾಡಿಗೆ ಕಟ್ಟೋದಿಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಯಾಕಂದ್ರೆ ಅಂತ ಪರಿಸ್ಥಿತಿನಲ್ಲೂ ನನ್ನ ಬಿಟ್ಟು ಹೋಗ್ದಲೆ ನನ್ನ ಜೊತೆಗೆ ನಿಂತ್ಕೊಂಡು ನೀನ್ ಇನ್ನ ಏನು ಕಷ್ಟಪಟ್ಟಿಲ್ಲ, ಇನ್ನು ಕಮ್ಮಿ ಇದು, ಇನ್ನೂ ಕಷ್ಟಪಡು ನೀನು, ನಿನ್ನಲ್ಲಿ ಎಲ್ಲಾ ಟ್ಯಾಲೆಂಟು ಇದೆ ಅನ್ನೋ ಒಂದು ಧೈರ್ಯ ಸ್ಫೂರ್ತಿನ ನನ್ನ ಜೊತೆಲಿ ಇತ್ಕೊಂಡು ಕೊಟ್ಟು, ಒಂದು ಗಂಡ ಹೋಗ್ಬಿಟ್ಟು ಒಂದು ಸಿನಿಮಾ ಮಾಡ್ತಿದ್ದಾನೆ ಅಂತಂದಾಗ ಪ್ರತಿಯೊಬ್ರು ಹೇಗ್ ಮಾತಾಡ್ತಾರೆ ನನಗೆ ಗೊತ್ತೈತೆ. ನೀನೇ ನಿನ್ ಗಂಡು ಹಾಳು ಮಾಡ್ಬಿಟ್ಟೆ, ಯಾರ್ಯಾರ ಜೊತೆಗೆ ಹೋಗ್ಬಿಡ್ತಾನೆ, ಹಂಗೆ ಹಿಂಗೆ ಕೆಟ್ಟೋಗ್ಬಿಡ್ತಾನೆ, ಹಾಳಾಗೋಗ್ಬಿಡ್ತಾನೆ ಅನ್ನೋದೊಂದು ಇರುತ್ತೆ ಗೊತ್ತಾ ಸರ್. ಅದೆಲ್ಲ ಅವಮಾನಗಳನ್ನ ದಾಟಿ ನನ್ನ ಜೊತೆನಲ್ಲಿ ಒಂದು ಶಕ್ತಿಯಾಗಿ ನಿಂತಿದ್ದಲ್ಲ ಸರ್. ನಾನು ಅವಳಿಗೆ ಏನು ಹೇಳೋದಿಕ್ಕಲ್ಲ, ನಾನು ಅವಳಿಗೆ ಆನೆಸ್ಟ್ ಆಗಿ ಇರ್ಬೇಕು ಸರ್ ಅಷ್ಟೇ. ಅದು ಇದ್ದೀನಿ ಇರ್ತೀನಿ. ನನ್ನ ಎಲ್ಲಾ ಕೆಲಸದಲ್ಲೂ ನಾನು ಇವತ್ತೇನೋ ಒಂದು ನಿಂತಿದ್ದೀನಿ ಅಂದ್ರೆ ಸರ್, ಅವಳಿಲ್ಲ ಅಂದ್ರೆ ಮೇ ಬಿ ನಾನು ಏನೂ ಮಾಡ್ತಿಲ್ಲ. ಇವತ್ತು ನಾನು ಹೀರೋ ಅಂತಂತಂದ್ರೆ ನಾನು
ಸುಳ್ಳು ಸರ್. ಏನೋ ಹೋಗಿದ ತಕ್ಷಣ ಅಂತ ಅದೆಲ್ಲದಕ್ಕೂ ನನ್ನ ಜೊತೆಯಾಗಿ ಹೀಗೆ ವಾಕ್ ಮಾಡು, ಅದ್ ಮಾಡು, ಇದ್ ಮಾಡು, ಹಂಗ್ ರೆಡಿ ಆಗು, ಹಿಂಗ್ ರೆಡಿ ಆಗು, ಹಿಂಗಿರು ಅಂತೇಳಿ, ಹಿಂಗ್ ಡ್ರೆಸ್ ಹಾಕು, ಹಿಂಗ್ ಬಾಡಿ ಲ್ಯಾಂಗ್ವೇಜ್ ಅಂತ ಪ್ರತಿಯೊಂದು ಮನೇಲಿ ಹೇಳಿ ಕಳ್ಸೋದು ಸಟ್ಟಿಗೆ. ಅವಳು ಯಾವತ್ತೂ ಸಟ್ಟಿಗೆ ಬಂದಿಲ್ಲ ಸರ್. ಒಂದು ದಿನಕ್ಕೂ ಸಟ್ಟಿಗೆ ಇದುವರೆಗೂ ಬಂದಿಲ್ಲ. ಒಂದಿನ ಇವತ್ತಿನವರೆಗೂ ಸಟ್ಟಿಗೆ ಬಂದಿಲ್ಲ. ಮತ್ತೆ 13 ವರ್ಷ ಆಯ್ತು ಸರ್. ನಾನು ಅವಳು ಇವತ್ತಿನವರೆಗೂ ಒಂದು ಸಿನಿಮಾನೂ ನೋಡಿಲ್ಲ. ನಿನ್ನ ಮೊದಲನೇ ಸಿನಿಮಾನೇ ಜೊತೆಲಿ ನೋಡ್ಬೇಕು ಥಿಯೇಟರ್ಲಿ ಅನ್ನೋ ಒಂದು ಹಠ ಛಲ. ನನ್ನ ಮೊದಲನೇ ಸಿನಿಮಾ ಇವತ್ತನೇ ಜೊತೆಲಿ ಥಿಯೇಟರ್ ನೋಡ್ಬೇಕು ಅಂತಾನೆ ವೆಯ್ಟ್ ಮಾಡ್ತಾ ಇದೀವಿ ಸರ್. ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾಳೆ ಸರ್. ಗೊತ್ತೋ ಗೊತ್ತಿಲ್ದನೋ ನಾನು ಏನಾದ್ರು ಹರ್ಟ್ ಮಾಡಿದ್ರೆ ನನ್ನ ಕಡೆಯಿಂದ ಸಾರಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಬಟ್ ಅವಳಿಲ್ಲ ಅಂದ್ರೆ ಮೇ ಬಿ ನಾನು ಇವತ್ತು ಇಲ್ಲಿವರೆಗೂ ಬರೋದಕ್ಕಾಗ್ತದೆ. ಮತ್ತೆ ನನ್ನ ಫ್ಯಾಮಿಲಿನೂ ನನಗೆ ತುಂಬಾ ಸಪೋರ್ಟಿವ್. ನನ್ನ ತಂದೆ ತಾಯಿ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ರು ನನಗೆ ಕೆಲವು ಫ್ರೆಂಡ್ಸ್ ಇದ್ದಾರೆ ಸರ್. ಅವ್ರ ಬಗ್ಗೆ ನಾನು ತುಂಬಾ ಹೇಳಲೇಬೇಕು. ಯಾಕಂದ್ರೆ ನನ್ನೆಲ್ಲ ಹೋದಾಗ್ಲೂ ಇದ್ದಾಗ್ಲೂ ನನ್ನ ಜೊತೆಲಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಕೆಲವೊಂದು ಟೆಕ್ನಿಷಿಯನ್ಸ್ಗಳು, ಎಂಟೈರ್ ಮೀಡಿಯಾ ಆಗಿರ್ಬೋದು ಸರ್. ನಾನಿವತ್ತು ಇಲ್ಲಿ ಬಂದು ಕುಂತಿದ್ದೀನಿ, ಇವತ್ತಿಷ್ಟೆಲ್ಲ ನಾನು ಹಿಂದೆ ಅದೆಲ್ಲ ಮಾಡಿದ್ದೆ ಅಂತಂತಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ಎಲ್ಲಾ ಮೀಡಿಯಾ ಮಿತ್ರರು, ಮತ್ತೆ ಚಾನಲ್ ವಾಹಿನಿಯ ಹೆಡ್ಗಳಾಗಿರ್ಬೋದು, ಅವರೆಲ್ಲರೂ ಯಾಕಂದ್ರೆ ಅವರೆಲ್ಲ ಕೆಲಸ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾನು ಇಲ್ಲಿರೋದಕ್ಕೆ ಆಗ್ತಿರ್ಲಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.